ಇಷ್ಟು ಹೊತ್ತು ನಾವು ಏನು ಅನ್ಕೊಂಡಿದ್ವಿ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇದೆ ಅಥವಾ ಈ ಏಷ್ಯಾದ ವೆಸ್ಟ್ ಭಾಗದಲ್ಲಿ ಈ ಒಂದು ಯುದ್ಧ ಆಗ್ತಾ ಇದೆ, ನಮಗೆ ಯಾವುದೇ ಥರದ ಒಂದು ತೊಂದರೆ ಇಲ್ಲ ಅಂತ. ಆದರೆ ನಮ್ಮ ದೇಶದ ಅಂಚಿಗೂ ಕೂಡ ಈಗ ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ಬೀರ್ತಾ ಇದೆ. ಈಗ ನಮ್ಮ ದೇಶದ ಬಾರ್ಡರ್ಗೂ ಈ ಒಂದು ಯುದ್ಧ ಕಾಲಿಟ್ಟಿದೆ. ಶ್ರೀಲಂಕಾದಲ್ಲಿ ಇರಾನ್ಗೆ ಸೇರಿದಂತಹ ಯುದ್ಧ ನೌಕೆ ಮೇಲೆ ದಾಳಿ ಮಾಡಲಾಗಿದೆ. ಕರಾವಳಿಯಲ್ಲಿ ನೌಕೆ ಐರಿಸ್ ದೇನಾ ಇದರ ಮೇಲೆ ಈಗ ಅಟ್ಯಾಕ್ ಮಾಡಲಾಗಿದೆ. ತತ್ಕ್ಷಣಕ್ಕೆ ಅಲ್ಲಿದ್ದಂಥ 30 ಜನರನ್ನ ಶ್ರೀಲಂಕಾ ಸೇನೆ ರಕ್ಷಣೆ ಮಾಡಿದೆ ಹಾಗೂ 108 ಮಂದಿ ನಾಪತ್ತೆಯಾಗಿದ್ದಾರೆ. ಈ ದಾಳಿ ಬಗ್ಗೆ ಶ್ರೀಲಂಕಾ ವಿದೇಶಾಂಗ ಸಚಿವಾಲಯ ಅಧಿಕೃತವಾದಂತಹ ಮಾಹಿತಿಯನ್ನ ನೀಡಿದೆ. ಸುಮಾರು 108 ಮಂದಿ, ಆ ಯುದ್ಧ ನೌಕೆಯಲ್ಲಿದ್ದಂಥ 108 ಮಂದಿ ನಾಪತ್ತೆಯಾಗಿದ್ದಾರೆ ಹಾಗೂ 30 ಜನರನ್ನ ಶ್ರೀಲಂಕಾದ ನೌಕಾಪಡೆ ರಕ್ಷಣೆ ಮಾಡಿದೆ. ಶ್ರೀಲಂಕಾದಲ್ಲಿ ಇರಾನ್ಗೆ ಸೇರಿದಂಥ ಯುದ್ಧ ನೌಕೆ ಇತ್ತು, ಐರಿಸ್ ದೇನಾ ಅಂತ ಅದರ ಹೆಸರು. ಸೊ ಆ ಒಂದು ನೌಕೆಯನ್ನ ಗುರಿಯಾಗಿಸಿ ಈಗ ಇಸ್ರೇಲ್ ಹಾಗೂ ಅಮೆರಿಕ ಪಡೆಗಳು ಅಟ್ಯಾಕ್ ಮಾಡಿವೆ. ಸೊ ಇದನ್ನು ಒಂದನ್ನು ಗಮನಿಸಬೇಕು, ಏನು ಅಂತಂದರೆ ಜಗತ್ತಿನ ಯಾವ ಮೂಲೆಯಲ್ಲಿ ಇರಾನ್ಗೆ ಸೇರಿದಂಥ ನೌಕೆಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಶಸ್ತ್ರಾಸ್ತ್ರಗಳಾಗಿರ್ಬೋದು, ಆ ಸಂಗ್ರಹಾಗಾರ ಯಾವುದನ್ನು ಬಿಡೋದಿಲ್ಲ ಅನ್ನೋದು ಕ್ಲಿಯರ್ ಆಗಿ ಈ ಎರಡೂ ದೇಶಗಳ ಮೈಂಡ್ನಲ್ಲಿದೆ. ಸೊ ಶ್ರೀಲಂಕಾ, ಎಲ್ಲಿಯ ಇಸ್ರೇಲ್, ಎಲ್ಲಿಯ ಇರಾನ್, ಎಲ್ಲಿಯ ಅಮೇರಿಕ, ಎಲ್ಲಿಯ ಶ್ರೀಲಂಕಾ. ಸೊ ಶ್ರೀಲಂಕಾದಲ್ಲಿದ್ದಂಥ ಇರಾನ್ನ ಐರಿಸ್ ದೇನಾ ಅನ್ನುವಂಥ ನೌಕೆ ಮೇಲೆ ಈಗ ಅಟ್ಯಾಕ್ ಮಾಡಲಾಗಿದೆ. ಹಾಗಿದ್ರೆ ತತ್ಕ್ಷಣಕ್ಕೆ ಈ ಒಂದು ಪರಿಸ್ಥಿತಿ ಉಲ್ಬಣ ಆಗಿ ನಮ್ಮ ದೇಶಕ್ಕೆ ಏನಾದರೂ ಥ್ರೆಟ್ ಇದೆಯಾ? ಖಂಡಿತ ಇಲ್ಲ. ನಮ್ಮ ದೇಶ ಒಂದು ನ್ಯೂಟ್ರಲ್ ಸ್ಟ್ಯಾಂಡನ್ನು ಹೊಂದಿದೆ. ಅಕಸ್ಮಾತ್ ಏನಾದರೂ ನಮ್ಮ ದೇಶ ಎರಡೂ ಪಕ್ಷಗಳ ಕಡೆಯಾಗಿ ಯಾವುದೇ ಒಂದು ಕಡೆ ವಾಲಿದ್ದಿದ್ರು ಕೂಡ ಆಗ ನಮಗೆ ಥ್ರೆಟ್ ಅಂತ ಕನ್ಸಿಡರ್ ಮಾಡ್ಬೋದಾಗಿತ್ತು. ಬಟ್ ನ್ಯೂಟ್ರಲ್ ಸ್ಟ್ಯಾಂಡನ್ನು ನಮ್ಮ ದೇಶ ಹೊಂದಿರೋದ್ರಿಂದ ಯಾವುದೇ ಥರದ ಭೀತಿ ಇಲ್ಲ. ಬಟ್ ಸ್ಟಿಲ್ ನಮ್ಮ ದೇಶದ ಗಡಿಯ ಅಂಚಿಗೂ ಕೂಡ ಈ ಯುದ್ಧ ಈಗ ಕಾಲಿಟ್ಟಂತೆ ಆಗ್ತಾ ಇದೆ. ಮೌಡ್ಸ್ ಕ್ಲಾಸ್ ಫ್ರಿಗೇಟ್ ಆಗಿರುವಂಥ ಐರಿಸ್ ದೇನಾ ಯುದ್ಧ ನೌಕೆ ಮಿಲನ್ 2026ರ ಬಹುರಾಷ್ಟ್ರೀಯ ನೌಕಾ ವ್ಯಾಯಾಮದಲ್ಲಿ ಈ ನೌಕೆ ಭಾಗಿಯಾಗಿತ್ತು. ನಮ್ಮ ದೇಶದ ವಿಶಾಖಪಟ್ಟಣದಲ್ಲಿ ಒಂದು ಆನ್ಯುವಲ್ ಎಕ್ಸಸೈಸ್ ಅಂತ ಏನು ಕರೀತಾರೆ ಮಿಲಿಟರಿಯ ಟರ್ಮ್ಸ್ನಲ್ಲಿ, ಸೊ ಅದರಲ್ಲಿ ಈ ಒಂದು ನೌಕೆ ಕೂಡ ಭಾಗಿಯಾಗಿತ್ತು. ಸೊ ವಿಶಾಖಪಟ್ಟಣಂನಲ್ಲಿ ಈ ಒಂದು ಮಿಲಿಟರಿ ಎಕ್ಸಸೈಸನ್ನು ಮುಗಿಸ್ಕೊಂಡು ವಾಪಸ್ ಆಗ್ತಿರುವಂಥ ಸಂದರ್ಭದಲ್ಲಿ ಈ ಐರಿಸ್ ದೇನಾ ಮೇಲೆ ಈಗ ಅಟ್ಯಾಕ್ ಮಾಡಲಾಗಿದೆ. ಸೊ ತತ್ಕ್ಷಣಕ್ಕೆ ಈ ಒಂದು ಸಮುದ್ರದಲ್ಲಿ ನೌಕೆ ಮೇಲೆ ಅಟ್ಯಾಕ್ ಆಗಿದ್ದರಿಂದ ಅಲ್ಲಿದ್ದಂಥ ಹತ್ತಿರದ ನೌಕಾಪಡೆ ಅಂದರೆ ಶ್ರೀಲಂಕಾ ನೌಕಾಪಡೆ ಈ 30 ಜನರನ್ನು ರಕ್ಷಣೆ ಮಾಡಿದೆ. ಬಟ್ ಈ ಯುದ್ಧ ನೌಕೆಯಲ್ಲಿ ಇದ್ದಂಥ ಸುಮಾರು 108 ಜನ ಇನ್ನೂ ಕೂಡ ಮಿಸ್ಸಿಂಗ್ ಆಗಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಥರದ ಕ್ಲೂ ಇಲ್ಲ, ಎಲ್ಲಿದ್ದಾರೆ, ಹೇಗಿದ್ದಾರೆ, ಐಡಿಯಾನೇ ಇಲ್ಲ. ಒಟ್ಟಿನಲ್ಲಿ ಇರಾನ್ಗೆ ಸಂಬಂಧಪಟ್ಟಂಥ ಶಸ್ತ್ರಾಸ್ತ್ರ ಸಂಗ್ರಹಾಗಾರ ಆಗಿರ್ಬೋದು ಅಥವಾ ಸ್ಟ್ರಾಟಜಿಕ್ ಪೊಸಿಷನ್ಗಳಾಗಿರ್ಬೋದು, ಯುದ್ಧ ನೌಕೆಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಟಾರ್ಗೆಟ್ ಮಾಡ್ತಾ ಈಗ ಇಸ್ರೇಲ್ ಹಾಗೂ ಅಮೆರಿಕ ದಾಳಿಯನ್ನು ಮಾಡ್ತಿರುವಂಥದ್ದು. ಸೊ ಈಗ ನಮ್ಮ ದೇಶದ ಗಡಿಗೂ ಕೂಡ ಇದರ ಎಫೆಕ್ಟ್ ತಟ್ಟದಂತೆ ಆಗ್ತಾ ಇದೆ. ಅಂದರೆ ಯುದ್ಧದ ಒಂದು ವಾತಾವರಣ ನಮ್ಮ ದೇಶಕ್ಕೂ ಈಗ ವ್ಯಾಪಿಸಿರೋ ರೀತಿ ಕಾಣಿಸ್ತಾ ಇದೆ. ಐರಿಸ್ ದೇನಾ ಅನ್ನುವಂಥ ಯುದ್ಧ ನೌಕೆ ಮೇಲೆ ಈಗ ದಾಳಿ ಮಾಡಲಾಗಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಆಗಿರುವಂತಹ ಚಂದ್ರಮೋಹನ್. ಈಗ ನಮ್ಮ ದೇಶಕ್ಕೂ ವ್ಯಾಪಿಸ್ಬಿಡ್ತಲ್ಲ ಈ ಒಂದು ಯುದ್ಧ ಅಂತ. ರಾಹುಲ್, ಮುಖ್ಯವಾಗಿ ಇದು ಐರಿಸ್ ದೇನಾ ಅನ್ನುವ ಇರಾನ್ನ ಹಡಗು ಶ್ರೀಲಂಕಾದ ಕರಾವಳಿ ತೀರದಲ್ಲಿ ಸಂಚರಿಸುವಂಥ ಸಂದರ್ಭದಲ್ಲಿ ಅದು ಇದ್ದಕ್ಕಿದ್ದಂಗೆ ಮುಳುಗ್ತು ಅಂತೇಳಿ ಒಂದು ಮೂಲದಿಂದ ಮಾಹಿತಿ ಬರ್ತಾ ಇದೆ. ಆದರೆ ಮತ್ತೊಂದು ಕಡೆಯಿಂದ ಅದರ ಮೇಲೆ ಸಬ್ಬರಿನ ಮೂಲಕ ದಾಳಿಯನ್ನು ನಡೆಸಲಾಗಿದೆ. ಇದರ ಪರಿಣಾಮವಾಗಿಯೇ ಈ ಹಡಗಿನಲ್ಲಿದ್ದಂತಹ ಇರಾನ್ನ ಸಿಬ್ಬಂದಿಗಳು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಕೆಲವರನ್ನು ಈಗ ಶ್ರೀಲಂಕಾದ ಕರಾವಳಿ ಪಡೆ ರಕ್ಷಣೆ ಮಾಡಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಇದರಲ್ಲಿ ಒಟ್ಟು 108 ಮಂದಿ ನೌಕಾಪಡೆಯ ಸಿಬ್ಬಂದಿ ಇದ್ದರು. ಇವರೆಲ್ಲರೂ ಕೂಡ ಇರಾನ್ ದೇಶಕ್ಕೆ ಸೇರಿದಂಥವರು. ಇರಾನ್ನ ಈ ಒಂದು ನೌಕಾಪಡೆಯ ನೌಕೆ ಭಾರತಕ್ಕೆ ಬಂದಿತ್ತು. ಫೆಬ್ರವರಿ ತಿಂಗಳ 17ನೇ ತಾರೀಕು ಭಾರತ
ಭಾರತದ ವಿಶಾಖಪಟ್ಟಣಂನ ಕರಾವಳಿ ತೀರಕ್ಕೆ ಬಂದಿತ್ತು. ಅಲ್ಲಿ ಭಾರತದ ನೌಕಾಪಡೆ ಜೊತೆಗೆ ನೌಕೆಯ ಸಮರಾಭ್ಯಾಸದಲ್ಲಿ ತೊಡಗಿತ್ತು. ಮುಖ್ಯವಾಗಿ ಆಗಾಗ್ಗೆ ಒಂದು ದೇಶ ಮತ್ತೊಂದು ದೇಶದ ಮಿಲಿಟರಿಯ ಜೊತೆಗೆ ಸೇರಿಕೊಂಡು ಮಿಲಿಟರಿ ಎಕ್ಸರ್ಸೈಸ್ಗಳನ್ನು ಮಾಡ್ತಕ್ಕಂಥದ್ದು ಸಾಮಾನ್ಯ. ಅದನ್ನು ಸಮುದ್ರದಲ್ಲೂ ಕೂಡ ಮಾಡ್ತಾರೆ, ಹಾಗೆಯೇ ವಾಯುಪಡೆಯಲ್ಲೂ ಕೂಡ ಸಮರಾಭ್ಯಾಸವನ್ನು ಮಾಡ್ತಾರೆ ಮತ್ತು ಸೈನಿಕರು ಕೂಡ ಜಂಟಿಯಾಗಿ ಎರಡು ದೇಶಗಳ ಸೈನಿಕರು ಸಮರಾಭ್ಯಾಸವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಇರಾನು ಮತ್ತು ಭಾರತದ ನೌಕಾಪಡೆಗಳು ಸಮುದ್ರದಲ್ಲೇ ನೌಕಾಪಡೆಯ ಸಿಬ್ಬಂದಿ ಸಮರಾಭ್ಯಾಸದಲ್ಲಿ ಕೂಡ ತೊಡಗಿದ್ರು. ಇದನ್ನು ಮುಗಿಸ್ಕೊಂಡು ಇರಾನ್ನ ಈ ಒಂದು ನೌಕೆ ವಾಪಸ್ಸು ಇರಾನ್ಗೆ ಹೋಗುವಂತಹ ಸಂದರ್ಭದಲ್ಲಿ ಶ್ರೀಲಂಕಾದ ಕರಾವಳಿ ತೀರದಲ್ಲಿ ಇದರ ಮೇಲೆ ಸಬ್ಮರಿನ ಮೂಲಕ ದಾಳಿಯನ್ನು ನಡೆಸಲಾಗಿದೆ. ಇದರ ಪರಿಣಾಮವಾಗಿಯೇ ಈ ಒಂದು ನೌಕೆ ಸಮುದ್ರದಲ್ಲಿ ಮುಳುಗ್ತಾ ಇತ್ತು. ಆ ಸಂದರ್ಭದಲ್ಲಿ ಶ್ರೀಲಂಕಾದ ಸರ್ಕಾರಕ್ಕೆ ಮತ್ತು ಅಲ್ಲಿನ ನೌಕಾಪಡೆಗೆ ಡಿಸ್ಟ್ರೆಸ್ ಕಾಲನ್ನು ಮಾಡಲಾಗಿತ್ತು. ತಕ್ಷಣವೇ ಶ್ರೀಲಂಕಾದ ಕರಾವಳಿ ಪಡೆಯ ಯೋಧರು ಬಂದು ಅಲ್ಲಿದ್ದಂತಹ ಸಿಬ್ಬಂದಿಯನ್ನು ರಕ್ಷಣೆಯನ್ನು ಮಾಡಿದ್ದಾರೆ. ಇದುವರೆಗೂ ಕೂಡ 30 ಮಂದಿಯನ್ನು ರಕ್ಷಣೆಯನ್ನು ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಜೊತೆಗೆ ಕೆಲವರು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಇನ್ನುಳಿದಂಥವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇದು ಯಾವುದಾದ್ರೂ ಸಬ್ಮರಿನ ದಾಳಿಯ ಕಾರಣಕ್ಕಾಗಿಯೇ ಈ ಒಂದು ನೌಕೆ ಮುಳುಗ್ತಾ ಇತ್ತಾ ಅಥವಾ ಇಲ್ವೇ ಬೇರೆ ಯಾವುದಾದ್ರೂ ನ್ಯಾಚುರಲ್ ಕಾರಣಗಳಿಗಾಗಿ ಮುಳುಗ್ತಾ ಇತ್ತಾ ಹೇಗೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಬರಬೇಕಾಗಿದೆ. ಆದರೆ ಶ್ರೀಲಂಕಾದ ಸಚಿವ ವಿಜೇತ ಏರಾತ್ ಅವರು ಹೇಳೋ ಪ್ರಕಾರ ಇದು ನ್ಯಾಚುರಲ್ ಆಗಿ ಮುಳುಗ್ತಾ ಇತ್ತು. ಇದ್ರ ಮೇಲೆ ಯಾವುದೇ ಸಬ್ಮರಿನ ಮೂಲಕ ದಾಳಿಯನ್ನು ನಡೆಸ್ತಿರಲಿಲ್ಲ. ನಮಗೆ ಒಂದು ಡಿಸ್ಟ್ರೆಸ್ ಕಾಲನ್ನು ಮಾಡಲಾಗಿತ್ತು. ಆ ಡಿಸ್ಟ್ರೆಸ್ ಕಾಲ್ನ ಆಧಾರದ ಮೇಲೆ ಶ್ರೀಲಂಕಾದ ನೌಕಾಪಡೆಯ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಅಲ್ಲಿ ಇರಾನ್ನ ನೌಕೆನಲ್ಲಿದ್ದಂತಹ ಸಿಬ್ಬಂದಿಯನ್ನು ರಕ್ಷಣೆಯನ್ನು ಮಾಡಿದ್ದೇವೆ. 30 ಮಂದಿಯನ್ನು ರಕ್ಷಣೆಯನ್ನು ಮಾಡಿ ಈಗ ಶ್ರೀಲಂಕಾದ ಸಮೀಪದ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ನೀಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೆಲವರು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಶ್ರೀಲಂಕಾ ಸರ್ಕಾರ ಕೊಟ್ಟಿದೆ. ಹೀಗಾಗಿ ಈ ಒಂದು ಇರಾನ್ನ ನೌಕೆ ಮೇಲೆ ಯಾವ ರೀತಿಯಾಗಿ ಏನಾದರೂ ದಾಳಿ ನಡೀತಾ ಅಥವಾ ನ್ಯಾಚುರಲ್ ಆಗೇನೆ ಇದು ಮುಳುಗ್ತಾ ಇತ್ತಾ ಹೇಗೆ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ನಡೆಸಬೇಕಾಗುತ್ತೆ. ಈಗ ಶ್ರೀಲಂಕಾ ಸರ್ಕಾರ ಹೇಳಿರೋದು ಇದು ನ್ಯಾಚುರಲ್ ಆಗೇನೆ ಮುಳುಗ್ತಾ ಇತ್ತು, ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಇದ್ದ ಕಾರಣಕ್ಕಾಗಿಯೇ ಒಂದು ಡಿಸ್ಟ್ರೆಸ್ ಕಾಲನ್ನು ನಮಗೆ ಮಾಡಿದ್ರು, ಆ ಕಾರಣಕ್ಕಾಗಿ ಹೋಗಿ ನಾವು ರಕ್ಷಣೆಯನ್ನು ಮಾಡಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಮುಂದಿನ ಕೆಲ ಗಂಟೆಗಳಲ್ಲೇ ಇದು ನ್ಯಾಚುರಲ್ ಆಗಿ ನೌಕೆ ಮುಳುಗ್ತಾ ಇತ್ತಾ ಅಥವಾ ಬೇರೆ ಯಾವುದಾದ್ರು ಕಾರಣ ಇತ್ತಾ, ಈ ಮುಳುಗ್ಲಿಕ್ಕೆ ಏನು ಕಾರಣ ಅಥವಾ ಸಬ್ಮರಿನ್ ದಾಳಿಯ ಕಾರಣಕ್ಕಾಗಿ ಮುಳುಗ್ತಾ ಇತ್ತಾ ಹೇಗೆ ಅನ್ನೋ ಒಂದು ಮಾಹಿತಿ ಸಿಗಬೇಕಾಗಿದೆ. ರಾಹುಲ್, ಈಗ ಚಂದ್ರಮೋಹನ್ ಒಂದು ಮಾತು ಹೇಳ್ತಾರೆ, ಕೋನೆ ಕೋನೆ ಚಾಪ್ನ ಅಂತ ಹೇಳಿ. ಸೊ ಎಲ್ಲೋ ಒಂದು ಕಡೆ ಇರಾನ್ ಇರುವಂಥ ಜಾಗವನ್ನು ಅಥವಾ ಅದರ ಸಲಕರಣೆಗಳಿರ್ಬೋದು, ಮಿಲಿಟರಿ ಪೊಸಿಷನ್ಗಳಿರ್ಬೋದು, ಎಲ್ಲವನ್ನೂ ಕೂಡ ಹುಡುಕಿ ಇಸ್ರೇಲ್ ಹಾಗೂ ಅಮೆರಿಕ ಟಾರ್ಗೆಟ್ ಮಾಡಿದ್ಯಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ. ಹೌದು ರಾಹುಲ್, ಮುಖ್ಯವಾಗಿ ಈಗ ಇರಾನ್ನ ಮಿಲಿಟರಿಯನ್ನೇ ಟಾರ್ಗೆಟ್ ಮಾಡಿಕೊಂಡೇ ಇಸ್ರೇಲ್ ಮತ್ತು ಅಮೆರಿಕ ದಾಳಿಯನ್ನು ನಡೆಸ್ತಾ ಇದ್ದಾವೆ. ಎರಡೂ ದೇಶಗಳು ಕೂಡ ಈಗಾಗಲೇ ಸ್ಪಷ್ಟವಾಗಿ ಹೇಳಿವೆ, ನಮ್ಮ ಗುರಿ ಇರಾನ್ನ ಮಿಲಿಟರಿ ಶಕ್ತಿಯನ್ನು ದುರ್ಬಲಗೊಳಿಸ್ತಕ್ಕಂಥದ್ದು. ಇರಾನ್ಗೆ ಯಾವುದೇ ದೇಶದ ಮೇಲಾಗಲಿ ದಾಳಿಯನ್ನು ನಡೆಸಲಿಕ್ಕೆ ಅವಕಾಶವನ್ನು ನಾವು ಕೊಡೋದಿಲ್ಲ. ಮುಖ್ಯವಾಗಿ ಇಸ್ರೇಲ್ ಮೇಲೆ ಮತ್ತು ಅಮೆರಿಕದ ಮೇಲೆ ಒಂದು ಲಾಂಗ್ ರೇಂಜ್ ಕ್ಷಿಪಣಿಗಳನ್ನು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಯಾರು ಮಾಡಿ ದಾಳಿ ನಡೆಸ್ತಕ್ಕಂಥ ಉದ್ದೇಶವನ್ನು ಇರಾನ್ ಹೊಂದಿದೆ. ಹಾಗಾಗಿ ಅದರ ಮಿಲಿಟರಿ ಶಕ್ತಿಯನ್ನು ನಾವು ಸಂಪೂರ್ಣವಾಗಿ ದುರ್ಬಲಗೊಳಿಸ್ತೇವೆ. ಆ ಉದ್ದೇಶಕ್ಕಾಗಿಯೇ ಈ ಒಂದು ಮಿಲಿಟರಿ ಕಾರ್ಯಾಚರಣೆಯನ್ನು ಇರಾನ್ ವಿರುದ್ಧ ನಡೆಸ್ತಾ ಇದ್ದೇವೆ ಅಂತೇಳಿ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ದೇಶಗಳು ಕೂಡ ಹೇಳಿವೆ. ಹೀಗಾಗಿನೇ ಈಗ ಅಮೆರಿಕ ಅಥವಾ ಇಸ್ರೇಲ್ ಈ ಎರಡು ದೇಶಗಳ ಪೈಕಿ ಯಾವುದಾದ್ರೂ ದೇಶ ಈಗ ಶ್ರೀಲಂಕಾದ ಕರಾವಳಿ ತೀರದಲ್ಲಿದ್ದಂತಹ ಈ ಇರಾನ್ನ ಹಡಗಿನ ನೌಕೆಯ ಮೇಲೆ ದಾಳಿ ನಡೆಸಿರ್ಬೋದಾ ಹೇಗೆ ಅನ್ನತಕ್ಕಂತಹ ಪ್ರಶ್ನೆ ಕೂಡ ಸಹಜವಾಗಿ ಉದ್ಭವ ಆಗುತ್ತೆ. ಆದರೆ ಈಗ ಸದ್ಯಕ್ಕೆ ಅಮೆರಿಕ ಆಗಲಿ ಅಥವಾ ಇಸ್ರೇಲ್ ಆಗಲಿ ನಾವು ಈ ಒಂದು ನೌಕೆ ಮೇಲೆ ದಾಳಿ ನಡೆಸಿದ್ವಿ ಅನ್ನೋದನ್ನ ಹೇಳಿಲ್ಲ. ಆದರೆ ಈ ನೌಕೆ ಇದ್ದಕ್ಕಿದ್ದಂತೆ ಮುಳುಗುತ್ತಾ ಇದ್ದಿದ್ದರಿಂದಾಗಿನೇ ಈಗ ಶ್ರೀಲಂಕಾದ ರಕ್ಷಣಾ ಪಡೆಯ ಯೋಧರುಗಳೇ ಹೋಗಿ ಒಂದು ನೌಕೆನಲ್ಲಿದ್ದಂತಹ ಸಿಬ್ಬಂದಿಯನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ಕರೆತಂದು ದಾಖಲಿಸಿದ್ದಾರೆ. ಇನ್ನುಳಿದಂಥವರ ಸ್ಥಿತಿ ಹೇಗಿದೆ ಏನು ಅನ್ನೋದು ಕೂಡ ಮಾಹಿತಿ ಸಿಗಬೇಕಾಗಿದೆ. ಇನ್ನು ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅಥವಾ ಇನ್ನು ನೌಕೆನಲ್ಲೇ ಸಿಬ್ಬಂದಿ ಇದ್ದಾರಾ ಹೇಗೆ ಅನ್ನೋದಕ್ಕಂಥ ಮಾಹಿತಿಯನ್ನು ಕೂಡ ಈಗ ಬರಬೇಕಾಗಿದೆ. ಈ ಬಗ್ಗೆ ಶ್ರೀಲಂಕಾದ ನೌಕಾಪಡೆಯ ಯೋಧರು ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸ್ಥಳಕ್ಕೆ ತೆರಳಿ ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇದು ಈಗ ಇರಾನ್ನಿಂದ ಸಾಕಷ್ಟು ದೂರದ ಭಾರತದ ಶ್ರೀಲಂಕಾದ ಕರಾವಳಿ ತೀರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಇದ್ದಕ್ಕಿದ್ದಂತೆ ಮುಳುಗ್ತಾ ಇದ್ದಂಥದ್ದು ಕೂಡ ಈಗ ಅಚ್ಚರಿಗೆ ಕಾರಣ ಆಗಿದೆ. ಈ ಒಂದು ಸಂಘರ್ಷ ಯುದ್ಧ ನಡೆಯುವಂಥ ಸಂದರ್ಭದಲ್ಲೇ ಇರಾನ್ನ ನೌಕೆ ಶ್ರೀಲಂಕಾದ ಕರಾವಳಿ ತೀರದಲ್ಲಿ ಮುಳುಗಲಿಕ್ಕೆ ಏನು ಕಾರಣ ಅನ್ನೋತಕ್ಕಂಥ ಪ್ರಶ್ನೆ ಕೂಡ ಈಗ ಉದ್ಭವ ಆಗಿದೆ. ರಾಹುಲ್, ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.